ಹಾಯ್ ಫ್ರೆಂಡ್ಸ್, ಇದೊಂದು ಪುಟ್ಟ ಪ್ರೇಮ ಕಥೆ. ಈಗ ಕಥೆ ಶುರು ಮಾಡೋಣ. ಒಂದೇ ಸಮನೆ ಬಡಿದುಕೊಳ್ಳುತ್ತಿದ್ದ ಅಲಾರಂ ನನ್ನನ್ನು ಎಚ್ಚರಿಸುವಲ್ಲಿ ಸೋತಿತ್ತು. ಹೊದ್ದಿದ್ದ ಮುಸುಕನ್ನು ತೆರೆಯುವ ಮನಸ್ಸಾಗದೆ ಮತ್ತಷ್ಟು ಮುದುಡಿ ಮಲಗಿದೆ. ಎದ್ದೇಳು ಮುದ್ದು, 9 ಗಂಟೆ ಆಯ್ತು, ಇನ್ನೆಷ್ಟೊತ್ತು ಮಲಗ್ತೀಯಾ? ನಿನಗಿಷ್ಟ ಅಂತ ಖಾರ ಪೊಂಗಲ್ ಮಾಡಿದೀನಿ, ಏಳು ಮೇಲೆ ಎಂದು ನನ್ನ ಬೆಡ್ಶೀಟ್ ಎಳೆದಿದ್ರು. ಅದು ನನ್ನ ಮುದ್ದಿನ ಅಪ್ಪ. ಅಪ್ಪ, ಇವತ್ ಸಂಡೇ, ಯಾವುದೂ ಇಂಟರ್ವ್ಯೂ ಇಲ್ಲ, ಪ್ಲೀಸ್ ಇನ್ನೂ ಸ್ವಲ್ಪತ್ ಮಲಗ್ತೀನಿ ಎಂದು ಕಣ್ತೆರೆಯದೆ ಮತ್ತೆ ಮುಸುಕೊದ್ದಿದೆ. ಮಗಳೇ, ನಂಗೊತ್ತು, ಸಂಡೇ ಅಂತ ದಿನಾಪೂರ್ತಿ ಮಲಗಿರ್ತೀಯ, ತಿಂಡಿ ಕೂಡ ತಿನ್ನೋದಿಲ್ಲ ಎಂದು ನನ್ನ ಕೈ ಹಿಡಿದು ಮೇಲೆಬ್ಬಿಸಿದರು. ನನ್ನದು ಅರೆಬರೆ ನಿದ್ರೆ. ಹೋಗಿ ಅಪ್ಪ, ನೀವು ಸಂಡೇ ಸಹ ಮಲಗೋದಕ್ಕೆ ಬಿಡೋದಿಲ್ಲ, ಹುಸಿ ಮುನಿಸಿನಿಂದ ನುಡಿದು ಮುಖ ಉಬ್ಬಿಸಿದೆ. ನಿನ್ ಕಂಪ್ಲೇಂಟ್ ಮುಗಿದಿದ್ರೆ ಹೋಗಿ ಫ್ರೆಶಪ್ ಆಗಿ ಬಾ ಬಂಗಾರಿ, ಇವತ್ತು ಹೊರಗಡೆ ಸ್ವಲ್ಪ ಕೆಲ್ಸ ಇದೆ, ನಾನ್ ಹೋಗ್ಬೇಕು ಎನ್ನುತ್ತಾ ನನ್ನನ್ನು ಬಲವಂತವಾಗಿ ಬಾತ್ರೂಮ್ ಒಳಗೆ ನೂಕಿದರು. ನಾನು ಬ್ರಷ್ ಮಾಡಿ ಮುಖ ತೊಳೆದು ಬರುವಷ್ಟರಲ್ಲಿ ತಿಂಡಿ ಪ್ಲೇಟ್ ಹಿಡಿದು ನಿಂತಿದ್ದರು. ನನ್ನ ಮುಖದಲ್ಲಿ ಎಂದಿನಂತೆ ಚಂದದ ನಗು. ಅವರು ತಮ್ಮ ಕೈಯಾರೆ ತಿಂಡಿ ತಿನ್ನಿಸದ ಹೊರತು ನನಗೆ ಹೊಟ್ಟೆ ತುಂಬದು. ಉಪ್ಪು ಖಾರದೊಂದಿಗೆ ಅಕ್ಕರೆಯನ್ನು ಬೆರೆಸಿದ ತಿಂಡಿಯನ್ನು ನನಗೆ ತಿನ್ನಿಸಿ ನನ್ನ ಹಣೆಯ ಮೇಲೊಂದು ಪುಟ್ಟ ಮುತ್ತಿಟ್ಟರು. ಅಪ್ಪ, ನಿಮ್ಜೊತೆ ಟೂ? ಇವತ್ ಸಂಡೇ ಏನ್ ಕೆಲ್ಸ ನಿಮಗೆ? ನನ್ಜೊತೆಯಲ್ಲೇ ಸಮಯ ಕಳೆಯಬಹುದಲ್ಲ, ಮುಖ ಚಿಕ್ಕದು ಮಾಡಿ ಹೇಳಿದೆ. ನನ್ನ ಮಾತಿಗೆ ನಸುನಕ್ಕವರು, ಅದೆಲ್ಲ ಹೇಳೋಕ್ಕಾಗಲ್ಲ ಬಂಗಾರಿ, ಬಂದ್ಮೇಲೆ ನಿನಗೆ ಗೊತ್ತಾಗತ್ತೆ, ಅದು ಸರ್ಪ್ರೈಸ್ ಎಂದರು. ಸರ್ಪ್ರೈಸಾ ಎಂದು ಕಣ್ಣರಳಿಸಿದೆ. ಬೇಗ ಬಂದ್ಬಿಡ್ತೀನಿ. ಮಧ್ಯಾಹ್ನ ನಾನ್ ಬರುವುದು ತಡವಾದ್ರೆ ನೀನೇ ಊಟ ಮಾಡ್ಬೇಕು. ಊಟ ಮಾಡದೇ ಇದ್ರೆ ನನಗ್ ಕೆಟ್ಟ ಕೋಪ ಬರುತ್ತೆ, ಗೊತ್ತಿದೆ ಅಲ್ವಾ? 23 ವರ್ಷದ ಮಗಳನ್ನು ಪುಟ್ಟ ಮಗುವಿನಂತೆ ಗದರಿದ್ದರು ನನ್ನ ಪ್ರೀತಿಯ ಅಪ್ಪ. ನಾನು ಸುಮ್ಮನೆ ತಲೆಯಾಡಿಸಿದೆ. ಮತ್ತೊಮ್ಮೆ ನನ್ನ ಹಣೆಗೆ ಮುತ್ತಿಟ್ಟು ತಲೆ ನೇವರಿಸಿ ಸ್ಕೂಟರ್ ಹತ್ತಿ ಹೊರಟರು. ಅವರು ಮರೆಯಾಗುವವರೆಗೂ ಗೇಟ್ ಬಳಿಯೇ ನಿಂತಿದ್ದವಳು ನಂತರ ಬೇಸರದಿಂದ ಮನೆಯೊಳಗೆ ಬಂದೆ. ನಾನು ಶಾಯಿರಿ, ಎಂಕಾಂ ಮುಗಿಸಿ ಕೆಲಸದ ಅನ್ವೇಷಣೆಯಲ್ಲಿದ್ದೆ. ಹುಟ್ಟಿದಾಗಲೇ ಅಮ್ಮನನ್ನು ಕಳೆದುಕೊಂಡ ನನಗೆ ಅಪ್ಪನೇ ಪ್ರಪಂಚ, ಅವರಿಗೆ ನಾನೇ ಸರ್ವಸ್ವ. ತಾಯಿಯ ನೆನಪು ಕಿಂಚಿತ್ತೂ ಬಾರದಂತೆ ಪ್ರೀತಿ ಉಣಿಸಿ ಅಕ್ಕರೆಯಿಂದ ಬೆಳೆಸಿದವರು. ನನಗೆ ನೋವಾದರೆ ಅವರ ಕಣ್ಣಲ್ಲಿ ನೀರು ಬರುವುದು, ನಾನತ್ತರೆ ಅವರು ದುಃಖಿಸುವರು. ನನ್ನ ಜೀವನದ ಅವಿಭಾಜ್ಯ ಭಾಗ ನನ್ನ ಅಪ್ಪ. ಅವರು ಮನೆಯಲ್ಲಿಲ್ಲದೆ ತುಂಬಾ ಬೇಸರವಾಗುತ್ತಿತ್ತು. ಕೆಲಹೊತ್ತು ಟಿವಿ ನೋಡಿದೆ, ಮ್ಯೂಸಿಕ್ ಕೇಳಿದೆ, ಬೇಜಾರು ಕಡಿಮೆಯಾಗಲಿಲ್ಲ. ಅಪ್ಪನಿಗಿಂತ ಮುದ ನೀಡುವ ವಿಷಯ ನನಗೆ ಮತ್ತೊಂದಿಲ್ಲ. ಪದೇ ಪದೇ ನನ್ನ ಕಣ್ಣುಗಳು ಗಡಿಯಾರದತ್ತ ಹೊರಳುತ್ತಿತ್ತು. ಮುಂಜಾನೆ ಮನೆ ಬಿಟ್ಟವರು ಸೂರ್ಯ ನೆತ್ತಿಗೇರಿದರೂ ಬರಲಿಲ್ಲ. ಕಾದು ಕಾದು ನನಗೂ ಸಾಕಾಯ್ತು. ನೇಸರ ಜಾರಿಕೊಳ್ಳುವ ಸಮಯವಾದರೂ ಅಪ್ಪನ ಸುಳಿವಿಲ್ಲ. ಇಷ್ಟು ತಡವಾದರೂ ಬಂದಿಲ್ಲಲ್ಲ, ಅಂತಹ ಕೆಲಸ ಏನಿರಬಹುದು? ಯೋಚಿಸುತ್ತಲೇ ದಿನ ಕಳೆದೆ. ಹೊತ್ತು ಕಳೆದು ಕತ್ತಲಾಗಿ ಹೋಯಿತು. ಅವರು ಮನೆಗೆ ಬರಲೇ ಇಲ್ಲ. ಮನೆಯಲ್ಲಿನ ಗಾಢ ಮೌನ ನನ್ನನ್ನು ಹಿಂಸಿಸುತ್ತಿತ್ತು. ಮಧ್ಯರಾತ್ರಿಯಾದರೂ ಬಾರದಿದ್ದಾಗ ಆತಂಕದಿಂದ ಅವರಿಗೆ ಕರೆ ಮಾಡಿದೆ. ನಾಟ್ ರೀಚಬಲ್. ಅಪ್ಪ ಯಾವತ್ತೂ ನನ್ನನ್ನು ಹೀಗೆ ಒಂಟಿಯಾಗಿ ಬಿಟ್ಟು ಎಲ್ಲೂ ಹೋದವರಲ್ಲ. ನನ್ನ ಜೀವ ಕಂಪಿಸತೊಡಗಿತು. ಮನೆಯ ಮೂಲೆಯೊಂದರಲ್ಲಿ ಮುದುಡಿ ಅಳುತ್ತ ಕುಳಿತುಬಿಟ್ಟೆ. ಬೆಳಗ್ಗೆಯಾದರೂ ಅಪ್ಪ ಬರಬಹುದು ಎಂಬ ನಂಬಿಕೆಯಲ್ಲಿ ಅಳುತ್ತಲೇ ರಾತ್ರಿ ಕಳೆದೆ. ಆದರೆ ಮರುದಿನ ಬಂದಿದ್ದು ಅಪ್ಪ ಅಲ್ಲ, ನನ್ನ ಬದುಕಿನ ಅತಿ ಘೋರ ಕೆಟ್ಟ ಸುದ್ದಿ. ಹೈವೇ ಬಳಿ ನನ್ನ ಅಪ್ಪ ಹೆಣವಾಗಿ ಸಿಕ್ಕಿದ್ದರು. ಅವರಿಗೆ ಅಪಘಾತವಾಗಿತ್ತು. ವಿಷಯ ತಿಳಿದು ಕುಸಿದು ಬಿದ್ದಿದ್ದೆ. ನನ್ನ ದೇಹವೂ ಸಂಪೂರ್ಣವಾಗಿ ಮಡುಗಟ್ಟಿ ಹೋಗಿತ್ತು. ಜೀವಂತ ಶವದಂತಾಗಿದ್ದೆ. ಅವರ ಅಂತಿಮ ಸಂಸ್ಕಾರ ಮುಗಿದ ಬಳಿಕ ಕರುಳು ಕಿತ್ತು ಬರುವಂತೆ ರೋದಿಸುತ್ತಾ ಕುಸಿದೆ. ನನ್ನ ಆಕ್ರಾಂದನ ಮುಗಿಲು ಮುಟ್ಟಿತು. ಅಪ್ಪ ಇಲ್ಲ ಎಂಬ ಸತ್ಯವನ್ನು ಒಪ್ಪಿಕೊಳ್ಳಲಾಗದೆ ನನ್ನ ಮನಸ್ಸು ಚೀರಿಟ್ಟಿತು. ಅಪ್ಪ ನನ್ನನ್ನು ದೂರವಾಗಿ 1 ತಿಂಗಳಾಗಿದೆ. ನನ್ನದು ಮಾಸದ ನೋವು, ಬತ್ತದ ಕಣ್ಣೀರು, ಮುಗಿಯದ ರೋದನೆ. ಅವರಿಲ್ಲದೆ ಬದುಕಲಾರೆ ಎಂದು ಅರಿವಾದಾಗ ಗಟ್ಟಿ ಮನಸ್ಸು ಮಾಡಿ ಒಂದು ದಿಟ್ಟ ನಿರ್ಧಾರ ಮಾಡಿಬಿಟ್ಟೆ. ಸಾಯುವಷ್ಟು ಧೈರ್ಯವಿಲ್ಲದಿದ್ದರೂ ಅಪ್ಪನ ಬಳಿ ಸೇರಲೇಬೇಕೆಂದು ಮನ ಇನ್ನಿಲ್ಲದಂತೆ ಹಠ ಹಿಡಿದಿತ್ತು. ವಿಶಾಲವಾದ ಕೆರೆ, ಭೋರ್ಗರೆಯುತ್ತಿದ್ದ ನೀರು, ರೋಧಿಸುತ್ತಿದ್ದ ಮನವನ್ನು ಸಂತೈಸುವ ಗೋಜಿಗೆ ಹೋಗದೆ ಧೈರ್ಯ ಮಾಡಿ ಕಣ್ಮುಚ್ಚಿ ನೀರಲ್ಲಿ ಧುಮಿಕಿಯಬಿಟ್ಟೆ. ನೋಡುತ್ತಿದ್ದಂತೆ ನೀರಲ್ಲಿ ಮುಳುಗಿ ಹೋದೆ. ಉಸಿರಾಡಲಾಗದೆ ಒದ್ದಾಡುತ್ತಲೇ ಪ್ರಜ್ಞೆ ಕಳೆದುಕೊಂಡೆ. ತಲೆಯಲ್ಲಿ ತೀವ್ರವಾದ ನೋವು, ಅಸ್ಪಷ್ಟ ನೆನಪುಗಳು. ಎಷ್ಟೋ ವರ್ಷಗಳ ನಂತರ ಮಲಗಿ ಎದ್ದವಳಂಗೆ ಭಾಸವಾಗುತ್ತಿತ್ತು. ನಿಧಾನವಾಗಿ ಕಣ್ತೆರೆದೆ. ಮಂಜಾಗಿ ಕಂಡ ಚಿತ್ರಣ ಕೆಲ ಕ್ಷಣಗಳ ನಂತರ ಸ್ಪಷ್ಟವಾಗಿ ಗೋಚರಿಸಿತು. ನನ್ನ ಮುಂದೆ ನೀಲಿ ಕಂಗಳ ಹಸಮುಖಿ ವ್ಯಕ್ತಿ. ಒಪ್ಪವಾಗಿ ಕೂರಿಸಿದ ಜೊಂಪೆ ಕೂದಲು, ಕುರುಚಲುಗಡ್ಡ, ಮುಖದಲ್ಲಿ ಮಾಸದ ಕಳೆ. ಎಲ್ಲಿದ್ದೇನೆ ನಾನು? ಜೀವಂತವಾಗಿ ಹೇಗೆ ಬಂದೆ? ಅರ್ಥವಾಗದೆ ಸುತ್ತಲೂ ಕಣ್ಣಾಡಿಸಿದೆ. ಅದೊಂದು ಐಶ್ವರ್ಯಾಮ್ಯ ಕೊಠಡಿ. ಏನೊಂದು ಅರ್ಥವಾಗದೆ ತಲೆ ಸಿಡಿದು ಹೋದಂಟಾಯಿತು.
ನನ್ನನ್ನು ಎವೆ ಇಕ್ಕದೆ ಕುಳಿತಿದ್ದ ವ್ಯಕ್ತಿಯ ಕಡೆ ತಿರುಗಿ, ಯಾರು ನೀವು ಎಂದೆ. ಅವನು ಮುಗುಳು ನಗುತ್ತಾ, ಅದನ್ನು ನಾನ್ ಕೇಳ್ಬೇಕು, ಯಾರು ನೀವು ಎಂದ. ನನ್ನನ್ನು ಬೇಡದ ಬದುಕಿಗೆ ಬಲವಂತವಾಗಿ ಎಳೆತಂದಿರುವುದು ಅವನೇ ಎಂದು ತಿಳಿಯಲು ನನಗೆ ಹೆಚ್ಚು ಸಮಯ ಹಿಡಿಯಲಿಲ್ಲ. ಯಾಕೆ ಕಾಪಾಡಿದ್ರಿ ನನ್ನ? ನಿಮಗ್ಯಾರ್ ಹಕ್ಕು ಕೊಟ್ಟಿದ್ದು ನನ್ನನ್ನ ಕಾಪಾಡಲು? ನನ್ನಪ್ಪನ ಬಳಿ ಹೋಗ್ಬೇಕು, ನೋವಿನಿಂದ ಹೇಳಿದವಳ ಕಣ್ಣಿನಿಂದ ಧಾರಾಕಾರವಾಗಿ ಕಂಬನಿ ಹರಿಯಿತು. ಓ ಸಾರಿ, ನೀವು ಸಾಯೋದಕ್ಕೆ ಹೋಗಿದ್ದೀರಾ ಅಂತ ನಂಗೊತ್ತಿರ್ಲಿಲ್ಲ. ಎಲ್ಲೋ ಕಾಲ್ಜಾರಿ ಬಿದ್ದಿರಬಹುದು ಅನ್ಕೊಂಡೆ. ಈಗ್ಲೂ ಕಾಲ ಮಿಂಚಿಲ್ಲ. ಬನ್ನಿ, ನೀವನ್ನಲ್ಲೇ ಬಿಡ್ಬರ್ತೀನಿ. ಅಥವಾ ನಾನೊಬ್ಬ ಡಾಕ್ಟರ್, ಯಾವ್ದಾದ್ರೂ ಮೆಡಿಸಿನ್ ಕೊಡ್ತೀನಿ, ಓವರ್ಡೋಸ್ ತಗೊಂಡ್ಬಿಡಿ, ಈಸಿಯಾಗಿ ಸಾಯ್ಬಹುದು, ತಣ್ಣಗೆ ಹೇಳಿದ್ದ. ಅವನು ತಮಾಷೆಗೆ ಹೇಳಿದನೋ ಗಂಭೀರವಾಗಿ ಹೇಳಿದನೋ ತಿಳಿಯದೆ ಪೆಚ್ಚಾಗಿ ಅವನ ಮುಖವನ್ನೇ ದಿಟ್ಟಿಸಿದೆ. ಏನ್ ಹಾಗ್ ನೋಡ್ತಿದ್ದೀರಿ? ಹಕ್ಕಿನ ಬಗ್ಗೆ ಕೇಳಿದ್ರಲ್ಲ, ಆತ್ಮವನ್ನು ಹತ್ಯೆ ಮಾಡುವ ಹಕ್ಕು ಯಾರ್ ಕೊಟ್ರು ನಿಮಗೆ? ಈ ಬಾರಿ ಖಾರವಾಗಿತ್ತವನ ಮಾತುಗಳು. ನಾನೀ ದುಃಖದಲ್ಲಿ ತುಸು ಅತಿಯಾಗಿ ಮಾತನಾಡಿದೇನೇನೋ ಎನಿಸಿತು. ಐಮ್ ಸಾರಿ, ನಾನು ಶಾಯಿರಿ ಅಂತ. ನನ್ನ ಪ್ರಪಂಚವೇ ಆಗಿದ್ದ ನನ್ನ ಅಪ್ಪ ನನ್ನನ್ನು ಬಿಟ್ಟು ಹೋಗಿಬಿಟ್ರು. ನಾನು ಅನಾಥೆಯಾಗಿಬಿಟ್ಟೆ ಎಂದು ಬಿಕ್ಕಿಸಿದೆ. ಮಿಸ್ ಶಾಯಿರಿ, ಅನಾಥರೆಲ್ಲ ಸಾಯುವ ಹಾಗಿದ್ರೆ ನಾನು 3 ವರ್ಷದವನಾಗಿದ್ದಾಗ್ಲೇ ಸಾಯ್ಬೇಕಿತ್ತು. ನೋಡಿದ್ರೆ ಎಜುಕೇಟೆಡ್ ತರ ಕಾಣಿಸ್ತೀರಾ, ಹೀಗ ಮಾಡೋದು? ಚಿಕ್ಕ ಮಕ್ಕಳಿಗೆ ಗದರುವಂತೆ ಗದರಿದ್ದ. ಆ ಕ್ಷಣ ಅಪ್ಪನ ನೆನಪಾಯಿತು. ಮನಸ್ಸು ಭಾರಭಾರ. ನೋಡಿ, ನಂಗೊತ್ತು ನಿಮಗೆ ತುಂಬಾ ಕಷ್ಟ ಆಗ್ತಿದೆ ಅಂತ. ಆದ್ರೆ ನಾನ್ ಸಮಾಧಾನ ಹೇಳೋದಕ್ಕಿಂತ ಹೆಚ್ಚಾಗಿ ನಿಮಗೆ ನೀವೇ ಸಮಾಧಾನ ಮಾಡಿಕೊಳ್ಳೋದು ಮುಖ್ಯ. ನಾಳೆ ಒಂದಿನ ನನ್ ಜೊತೆ ಆಸ್ಪತ್ರೆಗೆ ಬನ್ನಿ, ನಂತರ ನಿರ್ಧಾರ ನಿಮಗೆ ಬಿಟ್ಟಿದ್ದು. ನಾನೇನನ್ನೂ ಕೇಳೋದಿಲ್ಲ ಎಂದು ನನ್ನ ಉತ್ತರಕ್ಕೂ ಕಾಯದೆ ರೂಮಿನಿಂದ ಹೊರಟವನು ಬರುವಾಗ ತಿಂಡಿ ಪ್ಲೇಟ್ ಹಿಡಿದು ಬಂದಿದ್ದ. ಅದೇಕೋ ಅವನ ಪ್ರತೀ ಚರ್ಯೆಯಲ್ಲೂ ನನ್ನ ಅಪ್ಪನ ನೆನಪುಗಳೇ ಕಾಡುತ್ತಿದ್ದವು. ಅವನೇ ಮಾಡಿದ್ದ ದೋಸೆಯನ್ನು ಮೌನವಾಗಿ ತಿಂದು ಮುಗಿಸಿದೆ. ಅವನ ಮಾತನಾಡುವ ರೀತಿಯಲ್ಲಾಗಲಿ ನೋಡುವ ನೋಟದಲ್ಲಾಗಲಿ ಕೆಟ್ಟತನದೆ ಕುರುಹೂ ಇರಲಿಲ್ಲ. ಅವನ ಆತ್ಮೀಯತೆಗೆ ಸೋಲುತ್ತಿದ್ದವಳು ಅವನ ಹೆಸರು ಕೇಳುವುದನ್ನೇ ಮರೆತು ಬಿಟ್ಟಿದ್ದೆ. ಓಕೆ, ಟೈಮ್ ಆಯ್ತು, ಮಲ್ಕೊಳ್ಳಿ, ಗುಡ್ ನೈಟ್ ಎಂದು ಹೊರಡಲು ಅಣ್ಣಿಯಾದವನನ್ನು ತಡೆದು, ನಿಮ್ಮ ಹೆಸರು ಎಂದೆ. ಶಿಶಿರ್ ಮಂದಹಾಸದೊಂದಿಗೆ ಹೇಳಿ ಸರಿದು ಹೋದಿದ್ದ. ಅವನ ಹೆಸರು ಮನದಲ್ಲಿ ಮತ್ತೊಮ್ಮೆ ಮರುಕಳಿಸಿತು. ಮರುದಿನ ಅವನದ್ದೇ ಆಸ್ಪತ್ರೆಗೆ ನನ್ನನ್ನು ಕರೆದೊಯ್ದದ್ದ. ಅಲ್ಲಿದ್ದ ರೋಗಿಗಳ ಹೃದಯವಿದ್ರಾವಕ ಸ್ಥಿತಿಯನ್ನು ಕಂಡು ನನ್ನ ಮನಸ್ಸು ದ್ರವಿಸಿತು. ಕಾಲು ಕಳೆದುಕೊಂಡವರು, ಕೈ ಕಳೆದುಕೊಂಡವರು, ಮಾನಸಿಕ ಅಸ್ವಸ್ಥರು, ಆಸಿಡ್ ದಾಳಿಗೆ ಒಳಗಾದವರು, ಕುರಡರು, ಕಿವಿಡರು ಎಲ್ಲರೂ ಅವನನ್ನು ಎಷ್ಟೊಂದು ಆಸ್ಥೆಯಿಂದ ಮಾತನಾಡಿಸುತ್ತಿದ್ದರು. ಅಲ್ಲಿಂದ ಬಂದ ನಂತರ ಅವನು ಪ್ರಶ್ನಿಸಿದ್ದ, ಅನಾಥೆಯಾದೆ ಅಂಕ ಸಾಯಲು ಹೋಗಿದ್ರಲ್ಲ, ಹಾಗಾದ್ರೆ ಇವರೆಲ್ಲ ಏನ್ ಮಾಡ್ಬೇಕು ಶಾಯಿರಿ? ಅವನ ಪ್ರಶ್ನೆಗೆ ನನ್ನ ಬಳಿ ಉತ್ತರವಿರಲಿಲ್ಲ. ತಲೆ ಬಗ್ಗಿಸಿ ನಿಂತುಬಿಟ್ಟೆ. ನನಗರಿವಿಲ್ಲದೆ ಅವನ ಮೇಲೆ ಮಧುರ ಭಾವನೆಗಳು ಬೆಳೆದು ಬಿಟ್ಟಿದ್ದವು. ಅಂದಿನಿಂದ ಇಬ್ಬರ ಸ್ನೇಹ ಗಾಢವಾಗಿ ಬೆಳೆಯತೊಡಗಿತು. ನಾನು ಕಹಿ ಘಟನೆಗಳಿಂದ ಸ್ವಲ್ಪವೇ ಚೇತರಿಸಿಕೊಳ್ಳತೊಡಗಿದೆ. ಕಗ್ಗತ್ತಲೆ ಆವರಿಸಿದ್ದ ನನ್ನ ಬದುಕಿನಲ್ಲಿ ಹುಣ್ಣಿಮೆಯ ಬೆಳಕಿನಂತೆ ಬಂದಿದ್ದನವ. ದಿನ ಕಳೆದಂತೆ ಸ್ನೇಹ ಎಂಬ ಹಣೆಪಟ್ಟಿ ಯಾವಾಗ ಪ್ರೀತಿ ಎಂದು ಬದಲಾಯಿತೋ ನಾ ಕಾಣಲೆ. ಹುಚ್ಚಿಯಂತೆ ಪ್ರೀತಿಸಿಬಿಟ್ಟೆ ಶಿಶಿರನನ್ನು. ಹೇಳಿಕೊಳ್ಳುವ ಧೈರ್ಯ ಮಾಡಲಿಲ್ಲ. ಅದೊಂದು ದಿನ ಅವನಾಗೇ ತನ್ನ ಪ್ರೀತಿಯನ್ನು ನಿವೇದಿಸಿಕೊಂಡಿದ್ದ. ಸ್ವರ್ಗವೇ ನನ್ನ ಅಂಗೈಯಲ್ಲಿ ಸಿಕ್ಕಷ್ಟು ಖುಷಿಯಾಗಿಬಿಟ್ಟಿತ್ತು. ಪರಸ್ಪರ ಭಾವನೆಗಳನ್ನು ಹಂಚಿಕೊಂಡೆವು. ಶುಭ ದಿನದಂದು ಸರಳವಾಗಿ ಒಬ್ಬರನ್ನೊಬ್ಬರು ವರಿಸಿದೆವು. ನಾನು ಸಂಪೂರ್ಣವಾಗಿ ಅವನ ಅರ್ಧಾಂಗಿಯಾಗಿದ್ದೆ. ಮೊದಲ ರಾತ್ರಿಯೆಂದು ಅವನ ಉಸಿರಿನಲ್ಲಿ ಬೆರೆತು ಪತ್ನಿ ಧರ್ಮವನ್ನು ಪೂರೈಸಿದ್ದೆ. ಅಡೆತಡೆಯಿಲ್ಲದೆ ಸಾಗುತ್ತಿದ್ದ ನಮ್ಮ ದಾಂಪತ್ಯ ಜೀವನದಲ್ಲಿ ಬದುಕು ಪ್ರೀತಿಯ ಅಕ್ಷಯ ಪಾತ್ರೆಯಾಗಿತ್ತು. ಅವನ ಒಲವಿನ ಸುಧೆಯಲ್ಲಿ ಮಿಂದೆದ್ದು ನನ್ನ ನೋವೆಲ್ಲ ಮರೆಯುತ್ತಿದ್ದೆ. ಅಂದು ನಮ್ಮ ಮೊದಲನೇ ವರ್ಷದ ಆನಿವರ್ಸರಿ. ಮದುವೆಯಾದಾಗಿನಿಂದ ನನ್ನನ್ನು ಹೂವಿನಂತೆ ನೋಡಿಕೊಳ್ಳುತ್ತಿದ್ದವನು ರಾತ್ರಿ ಹೊತ್ತು ಮಾತ್ರ ಹೊರಗೆ ಕರೆದೊಯ್ಯಲು ಒಪ್ಪುತ್ತಿರಲಿಲ್ಲ. ಕಾರಣವನ್ನು ಹೇಳಲಾರ. ಅಂದು ಅದೇನಾದರಾಗಲಿ ಡಿನ್ನರ್ಗ ಅವನೊಂದಿಗೆ ಹೊರಗೆ ಹೋಗಲೇಬೇಕೆಂದು ತಿಳಿಗುಲಾಬಿ ಬಣ್ಣದ ಹಳದಿ ಅಂಚಿನ ಸೀರೆಯುಟ್ಟು ತಯಾರಾಗಿದ್ದೆ. ಆಸ್ಪತ್ರೆಯಿಂದ ಬಂದವನು ನನ್ನನ್ನು ಪರಿಪರಿಯಾಗಿ ಮುದ್ದಾಡಿಸಿದಾನಾದರೂ ಹೊರಗೆ ಕರೆದೊಯ್ಯಲು ಬಿಲ್ಕುಲ್ ಒಪ್ಪಲಿಲ್ಲ. ಶಿಶಿರ್, ಏನಾಗಿದೆ ನಿಮ್ಗೆ? ರಾತ್ರಿ ಹೊತ್ತು ಹೊರಗೆ ಹೋಗಲು ಯಾಕಿಷ್ಟು ಹೆದರಿಕೆ? ನಾನ್ ಎಂದಿಗೂ ಕೇಳೋದಿಲ್ಲವಲ್ಲ, ಸಿಟ್ಟಿನಿಂದ ಹೇಳಿದೆ. ಭಾವೋದ್ವೇಗಕ್ಕೆ ಒಳಗಾದವನು ನನ್ನ ಕೈ ಹಿಡಿದು, ಸಾರಿ ಶಾಯಿರಿ, ನಾನು ನಿನ್ನಿಂದ ಒಂದು ವಿಷಯವನ್ನು ಮುಚ್ಚಿಟ್ಟಿದ್ದೇನೆ. ನನ್ನಿಂದ ಒಂದು ದೊಡ್ಡ ಅಪರಾಧವಾಗಿದೆ. ಅಂದೊಂದು ರಾತ್ರಿ ಯಾವುದೋ ಗುಂಗಿನಲ್ಲಿ ಡ್ರೈವ್ ಮಾಡುತ್ತಿದ್ದವನು ರಾಮದುರ್ಗ ಹೈವೇನಲ್ಲಿ ಸ್ಕೂಟರ್ನಲ್ಲಿ ಬರುತ್ತಿದ್ದ ವ್ಯಕ್ತಿಗೆ ಅಪಘಾತ ಮಾಡಿಬಿಟ್ಟೆ. ಅಂದಿನಿಂದ ನನಗೆ ನೈಟ್ ಡ್ರೈವ್ ಮಾಡಲು ಭಯ ಎಂದ. ಅದಾಗಲೇ ನನ್ನ ಎದೆಬಡಿತ ಏರಿತ್ತು. ಉಸಿರು ಬಿಗಿಹಿಡಿದು ಕೇಳಿದೆ, ಯಾವಾಗ? ಡೇಟ್ ನೆನಪಿದ್ಯಾ? ಹೋದ ವರ್ಷ ಮಾರ್ಚ್ 24. ಅವನ ಉತ್ತರ ಕೇಳಿ ಜೀವಂತ ಶಿಲೆಯಾಗಿಬಿಟ್ಟೆ. ಅಪ್ಪ ಎಂದು ಉಸಿರುತ್ತಲೇ ನೆಲಕುರುಳಿದೆ. ಪ್ರಜ್ಞೆ ಬಂದಾಗ ಅವನ ಮಡಿಲಲ್ಲಿದ್ದೆ. ಅವನ ಮುಖದಲ್ಲಿ ಆತಂಕದ ಬದಲಾಗಿ ಸಂತೋಷವಿತ್ತು.
ಥ್ಯಾಂಕ್ ಯು ಸೋ ಮಚ್ ಆನಿವರ್ಸರಿಗೆ ಇಷ್ಟು ಸುಂದರ ಉಡುಗೊರೆ ನೀಡಿದಕ್ಕಾಗಿ ಎಂದು ನನ್ನ ಒಡಲಿಗೆ ಮುತ್ತಿಟ್ಟಿದ್ದ. ನನ್ನ ಕಣ್ಣಿನಿಂದ ನೀರು ಜಾರಿತು. ಅಪ್ಪನ ಸಾವಿಗೆ ಗಂಡನೇ ಕಾರಣನಾದ ಎಂಬ ದುಃಖಕ್ಕೋ ತಾಯಿಯಾಗುತ್ತಿರುವ ಸಂತೋಷಕ್ಕೋ ಅರಿಯದಾಗಿಬಿಟ್ಟೆ. ಅವನೀಗ ಅಪರಾಧಿ. ನನ್ನ ಬದುಕನ್ನು ಕಗ್ಗತ್ತಲೆಯಲ್ಲಿ ನೂಕಿ ಮತ್ತೆ ಬೆಳಕು ಹತ್ತಿಸಿ ಹಸನಾಗಿಸಿದವನು ಅವನೇ. ಕ್ಷಮಿಸಲೇ, ಶಿಕ್ಷಿಸಲೇ? ಶಿಕ್ಷಿಸಿದರೆ ನನ್ನ ಒಡಲಲ್ಲಿ ಚಿಗುರುತ್ತಿರುವ ಮುಗ್ಧಜೀವಕ್ಕೆ ತಂದೆಯ ಪ್ರೀತಿಯಿಂದೇ ವಂಚಿಸಿ ಅನ್ಯಾಯ ಮಾಡಿದಂತಾಗುತ್ತದೆ. ಕ್ಷಮಿಸಿದರೆ ಅಪ್ಪನ ಸಾವಿಗೆ ನ್ಯಾಯ ಸಿಗದಂತಾಗುತ್ತದೆ. ಇದೆಂತಹ ಸಂದಿಗ್ಧತೆ ದೇವರೇ! ಕೈಹಿಡಿದು ನಡೆಸಿದ ಅಪ್ಪ, ಕೈಹಿಡಿದು ಪತಿಯ ಅನುರಾಗದ ಅಬ್ಧಿಯಲ್ಲಿ ದಿಕ್ಕುತಪ್ಪಿದ ನಾವಿಕಳಂತಾಗಿದ್ದೆ. ಅರೆಕ್ಷಣ ಕಣ್ಮುಚ್ಚಿದೆ. ಗತಜೀವನವನ್ನು ಬದಿಗೊತ್ತಿ ಮುಂಬರುವ ದಿನಗಳಿಗಾಗಿ ಬದುಕು ಮಗಳೇ, ನಿನ್ನ ಕಂದನಾಗಿ ಹುಟ್ಟಿ ಬರುವೇನು. ಇದೇ ನಾನು ಹೇಳಿದ್ದ ಸರ್ಪ್ರೈಸ್. ಅಪ್ಪ ಕಿವಿಯಲ್ಲಿ ಪಿಸುಗುಟ್ಟಿದಂತಾಯಿತು. ಶಿಶಿರನ ಎದೆಗೊರಗಿ ಹೇಳಿದೆ, ಅಭಿನಂದನೆಗಳು ಅಪ್ಪನಾಗುತ್ತಿರುವುದಕ್ಕೆ.